ಮಳವಳ್ಳಿ ಪಟ್ಟಣದಲ್ಲಿ 138ನೇ ಶರಣರ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಚಾಲನೆ. ಬಸವ ತತ್ವ ಕುರಿತು ಉಪನ್ಯಾಸ. ಜೀವನದಲ್ಲಿ ಇಷ್ಟಲಿಂಗ ಪೂಜೆ, ಬಸವ ತತ್ವ ಸಂದೇಶಗಳ ಪಾಲನೆಯಿಂದ ಜೀವನ ಸಾರ್ಥಕತೆ. ಪ್ರಾಧ್ಯಾಪಕರಾದ ಡಾಕ್ಟರ್ ಚೇತನ್ ಕುಮಾರ್ ಸಿಎಂ ಹೇಳಿಕೆ. ಮಳವಳ್ಳಿ ಪಟ್ಟಣದ ಪುಟ್ಟಸುಬ್ಬಪ್ಪನವರ ನಿವಾಸದಲ್ಲಿ ಗುರುವಾರ ರಾತ್ರಿ ಆಯೋಜಿಸಿದ್ದ 138ನೇ ಚಿಂತನ ಮಂಥನ ಕಾರ್ಯಕ್ರಮವನ್ನು ಮಂಡ್ಯ ಕಾವೇರಿ ಪದವಿ ಕಾಲೇಜಿನ ಹಾಗೂ ಬಸವ ತತ್ವ ಪ್ರವಚನಕಾರರಾದ ಪ್ರಾಧ್ಯಾಪಕ ಡಾಕ್ಟರ್ ಚೇತನ್ ಕುಮಾರ್ ಸಿಎಂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಬಸವ ತತ್ವ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಚೇತನ್ ಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ವಿಶೇಷ ವರದಿ ನಾಗನೂರು ಶಿವಕುಮಾರ್, ಮಳವಳ್ಳಿ. ಪಾಸಿಟಿವ್ ಎನ್ವಿರಾನ್ಮೆಂಟ್ಗೆ ನೀವು ಹೋಗ್ತೀರಿ ಹೊರತು, ಆದರೆ ನೀವು ಈ ಸತ್ವನ ಯಾವತ್ತೂ ಕೂಡ ಮನಸ್ಸು ಇಟ್ಕೋಬೇಕು. ನಾನು ಪೂಜಿಸಿದ ದೇವರು ಯಾರು? ಇಷ್ಟಲಿಂಗ. ಭಗವಂತ ನನ್ನಲ್ಲಿ ಇದೆ. ಮಕ್ಕಳಿಗೆ ಬಾಯಿಪಾಠ ಮಾಡಿಸ್ಬೇಕು. ನೀವು ಮಕ್ಕಳಿಗೆ ಭಯ, ಎಕ್ಸಾಮ್ ಅಂದ್ರೆ ಭಯ, ಟೆಸ್ಟ್ ಅಂದ್ರೆ ಭಯ. ಆವಾಗ ನೀವು ಹೇಳ್ಕೊಡ್ಬೇಕು, ಭಗವಂತ ನಿನ್ನಿಂದ ಬೋದು ಪ್ರಯತ್ನ ಮಾಡು. ಯಾರ ಹೊಡಿತಿದ್ದಂತೆ ದೇವ್ರ ಮುಂದೆ ನೋಡೋದು ತೆಂಗಿನಕಾಯಿ ಹೊಡೋದಂತೆ. ಯಾಕಪ್ಪ ಹೊಡಿತಿದ್ಯಾ? ನಾನು ಚೆನ್ನಾಗಿ ಬರ್ತೀನಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು, ರಿಸಲ್ಟ್ ಚೆನ್ನಾಗಿ ಬರ್ಲಿ ಅಂತ ಹೊಡಿತೀನಿ ಅಂತಂದ. ನೀ ತೆಂಗಿನಕಾಯಿ ಹೊಡೆದ್ರೆ ನೀನು ಫಸ್ಟ್ ಕ್ಲಾಸ್ ಬರೋದು, ನೀ ಯಾಕೆ ಕಾಲೇಜ್ಗೆ ಹೋದೆ? ಯಾಕೆ ಮೇಸ್ಟ್ಗಳು ಯಾಕೆ? ಪಾಠ ಯಾಕೆ? ಈ ಮೂಢನಂಬಿಕೆಯಿಂದ ಹೊರಗೆ ಬನ್ನಿ ಅಂತ ಹೇಳಿ ಕಂಡ್ರೆ ಬೇರೆಯವ್ರಿಗೆ ಆಗಲ್ಲ. ಏನು ಮಾಡೋಣ? ಸೊ ಅದರಿಂದ ಈ ಬಸವ ತತ್ವ ಅನ್ನೋದು ಒಂದು ಅದ್ಭುತವಾದ ವಿಚಾರಧಾರೆಗಳು. ಅದೊಂಥರ ಕಿಡಿ ಇದ್ದಾಗ ಆ ಕಿಡಿ ಎಲ್ಲಿ ಕನೆಕ್ಟ್ ಆಗುತ್ತೋ ಅದು ಜ್ಞಾನದ ಬೆಳಕು ಕೊಡುತ್ತೋ ಹೊರತು ಯಾವತ್ತು ನೋಡಿ ಬಸವಣ್ಣವ್ರನ್ನ ನಂಬಿರೋರು ಯಾರು ಕೆಟ್ಟಿಲ್ಲ, ಕೆಟ್ಟೋಗಿರೋರು ಬಸವಣ್ಣ ನಂಬಲ್ಲ. ಇಷ್ಟೇ, ಅದೇ ಮಾತು. ಬಸವಣ್ಣ ನಂಬಿರೋರು ಯಾರು ಕೆಟ್ಟಿಲ್ಲ, ಕೆಟ್ಟೋಗಿರೋರು ಬಸವಣ್ಣನ ನಂಬಲ್ಲ. ಸೊ ಅದರಿಂದ ಅವರವರ ಯದ್ಭಾವಂತದ್ಭವತಿ, ಅವರವರ ಭಾವನೆಗೆ ಅವರ ಆಚರಣೆ, ನಿಮ್ಮ ಭಾವನೆ ನಿಮ್ಮ ಎತ್ತ. ಆದರೆ ನೀವು ಕೊಡಬೇಕಾಗಿರೋ ಪ್ರಾಮುಖ್ಯತೆ ಯಾರಿಗೆ? ಮೊದಲ ಪ್ರಾಮುಖ್ಯತೆ ಇಷ್ಟಲಿಂಗಕ್ಕೆ ಅಂತ ಹೇಳ್ತಾ ಒಂದು ಮಾತಿದೆ. ಏನು, ಎಮ್ಮೆನ ನೀರು ಬಿಡಬಾರ್ದು, ತುಂಬಾ ಲೇಟು. ಹೆಣ್ಮಕ್ಳನ್ನ ಬಟ್ಟೆ ಅಂಗಡಿ ಬಿಡಬಾರ್ದು, ತುಂಬಾ ಲೇಟು. ಹಂಗೆ ಮಾತಾಡೋರು ಮೈಕ್ ಕೊಡಬಾರ್ದು. ಯಾಕೆ ಅಂತಂದ್ರೆ ನಿರಂತರ ಮಾತನಾಡ್ತಾ ಇರ್ತೀವಿ. ಯಾಕೆ ನಮ್ಮ ಕಾಯಕವೇ ಮಾತು. ಆ ಮಾತಿನ ಹಿಂದೆ ಶರಣರ ಆಶೀರ್ವಾದ, ಅರಿವು ಇರಿದೆ ಅಂತ ಹೇಳ್ತಾ ಈ 138ನೇ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿ ನಿಮ್ಮೆಲ್ಲರನ್ನ ನೋಡುವ ಸೌಭಾಗ್ಯ. ಯಾಕೆ ನೀವೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದ್ಮೇಲೆ ನಾವೇ ಲೆಕ್ಕ. ನಾನು ಭಕ್ತ, ನೀವೆಲ್ಲ ಕೂಡಲ ಸಂಗಮ ದೇವ. ನಿಮ್ಮೆಲ್ಲ ದರ್ಶನ ಮಾಡಿ ನನ್ನ ಜನ್ಮ ಪಾವನ ಆಯಿತು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಶರಣೋ ಶರಣಾರ್ಥಿ.